ಒಂದು ವಿಲಕ್ಷಣ ಘಟನೆಗೆ ಸಾಕ್ಷಿ ಆಯ್ತಾ KIAL ಎನ್ನುವಂತಹ ಪ್ರಶ್ನೆ ಇದೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಇದೆಂತಹ ಘಟನೆ ಎನ್ನುವಂತಹ ಪ್ರಶ್ನೆ. ಕಿಡಿಗೇಡಿಗಳ ಕೃತ್ಯಕ್ಕೆ KIAL ಸಿಬ್ಬಂದಿ ಕಕ್ಕಾಬಿಕ್ಕಿಯಾಗಿದ್ದಾರೆ. ಬೆಂಗಳೂರು ಏರ್ಪೋರ್ಟ್ಗೆ ನಗ್ನ ಜೋಡಿ ಬಂದಿದ್ದಾರೆ. ಬೆಂಗಳೂರು ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ವಾಮಾಚಾರ ಏನಾದರೂ ಆಗಿದೆಯಾ ಅನ್ನುವಂತಹ ಪ್ರಶ್ನೆ. ಸ್ತ್ರೀ ಪುರುಷರ ನಗ್ನ ಫೋಟೋ ಏನಿದೆ ವೈರಲ್ ಆಗ್ತಾ ಇದೆ. ಹೂವಿನ ಹಾರದ ಸೇರಿ ಇತರೆ ವಸ್ತುಗಳು ಪಾರ್ಸಲ್ ಆಗಿದೆ. ಪಾರ್ಸಲ್ ತೆಗೆದು ನೋಡಿದರೆ ಅಧಿಕಾರಿಗಳು ಶಾಕ್ ಆದರು. ಫೋಟೋ ಜೊತೆ ಕೊಳೆತ ಟೊಮೊಟೊ ಹೂವಿನ ಹಾರ ಇದೆ. ಕಬ್ಬಿಣದ ಪೀಸ್ ಟೂತ್ ಪೇಸ್ಟ್ ಇರುವಂತಹ ಪಾರ್ಸಲ್ ಅದು. ಪಾರ್ಸಲ್ ತೆಗೆದು ನೋಡಿದಾಗ ಅಧಿಕಾರಿಗಳಿಗೆ ಶಾಕ್ ಆಗಿದೆ. ಏನು ಈ ರೀತಿಯಾಗಿ ಕಳಿಸಿದ್ದಾರೆ? ಫೋಟೋ ಜೊತೆ ಕೊಳೆತಂತಹ ಟೊಮೆಟೊ ಹೂವಿನ ಹಾರ ಇದು ನೋಡೋಕೆ ಸಿಕ್ಕಿದೆ. ಇದೆಂತಹ ಒಂದು ಘಟನೆ ಅಂತ ಕಕ್ಕಾಬಿಕ್ಕಿ ಆಗ್ತಾ ಇದ್ದಾರೆ ಅಲ್ಲಿನ ಸಿಬ್ಬಂದಿಗಳು. ಕಬ್ಬಿಣದ ಪೀಸು, ಟೂತ್ ಪೇಸ್ಟು ಈ ರೀತಿಯಾದಂತಹ ಒಂದು ಪಾರ್ಸಲ್ ವಾಮಾಚಾರ ಮಾಡಿದವರ ವಿರುದ್ಧ ಕ್ರಮಕ್ಕೆ ಮನವಿ ಮಾಡ್ತಾ ಇದ್ದಾರೆ. KIAL ಸಿಬ್ಬಂದಿಯಿಂದ ದೂರು ಮತ್ತು ಕ್ರಮಕ್ಕೆ ಕೂಡ ಆಗ್ರಹ ಎರಡು ಕೂಡ ಕೇಳಿ ಬಂದಿದೆ. ಒಂದು ವಿಲಕ್ಷಣ ಘಟನೆ ಏನಿದೆ ಅದಕ್ಕೆ ಸಾಕ್ಷಿ ಆಯ್ತಾ KIAL ಎನ್ನುವಂತಹ ಪ್ರಶ್ನೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಇದಂತಹ ಘಟನೆ ಎನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಕಿಡಿಗೇಡಿಗಳ ಕೃತ್ಯಕ್ಕೆ ಅಲ್ಲಿನ ಸಿಬ್ಬಂದಿಗಳು ಶಾಕ್ ಆಗಿದ್ದಾರೆ. ಏನಿದು ವಿಚಾರ ಅಂತ ಹೇಳಿ ಒಂದು ವಿಲಕ್ಷಣ ಘಟನೆ ಇದು. KIAL ಅಲ್ಲಿ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಏನಪ್ಪ ಹಿಂಗೆಲ್ಲ ಮಾಡಿದ್ದಾರೆ ಎನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಯಾಕಂದರೆ ಏರ್ಪೋರ್ಟ್ಗೆ ನಗ್ನ ಜೋಡಿ ಫೋಟೋ ಪಾರ್ಸಲ್ ಹಾಕಿದೆ. ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ವಾಮಾಚಾರ ಏನಾದರೂ ಆಗಿದೆಯಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಸ್ತ್ರೀ ಪುರುಷನ ನಗ್ನ ಫೋಟೋ ಇದೆ. ಹೂವಿನ ಹಾರ ಸೇರಿ ಇತರೆ ವಸ್ತುಗಳು ಪಾರ್ಸಲನ್ನು ಮಾಡಲಾಗಿದೆ. ಪಾರ್ಸಲನ್ನು ತೆಗೆದು ನೋಡಿದಾಗ ಅಧಿಕಾರಿಗಳು ಶಾಕ್ ಆಗಿರ್ತಾರೆ. ಯಾಕಂದರೆ ಅದರಲ್ಲಿದ್ದಂಥದ್ದು ಆ ರೀತಿಯಾಗಿದ್ದು ವಸ್ತುಗಳು. ಫೋಟೋ ಜೊತೆಗೆ ಕೊಳೆತಂತಹ ಒಂದು ಟೊಮೆಟೊ, ಹೂವಿನ ಹಾರ, ಕಬ್ಬಿಣದ ಪೀಸು, ಟೂತ್ ಪೇಸ್ಟು ಇವೆಲ್ಲವೂ ಕೂಡ ಆ ಪಾರ್ಸಲಲ್ಲಿತ್ತು. ಇನ್ನು ಇದನ್ನೆಲ್ಲ ನೋಡಿದಾಗ ಯಾರೋ ವಾಮಾಚಾರವನ್ನು ಮಾಡಿಸಿದ್ದಾರೆ ಎನ್ನುವಂತಹ ಶಂಕೆ ವ್ಯಕ್ತವಾಯಿತು. ಅದಕ್ಕೋಸ್ಕರ ಯಾರು ಈ ರೀತಿಯಾಗಿ ಕೃತ್ಯವನ್ನು ಎಸಗಿದ್ದಾರೋ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಿ ಅಂತ ಹೇಳಿ ಮನವಿ ಮಾಡ್ತಾ ಇದ್ದಾರೆ ಅಲ್ಲಿನ ಸಿಬ್ಬಂದಿಗಳು. KIAL ಆ ಸಿಬ್ಬಂದಿಗಳು ಏನಿದ್ದಾರೆ ಅವರು ದೂರು ಕೂಡ ಕೊಟ್ಟಿದ್ದಾರೆ, ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನೀವು ತನಿಖೆಯನ್ನು ಮಾಡಿ ಅಂತ ಹೇಳಿ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಈ ರೀತಿಯಾದಂತಹ ಒಂದು ಘಟನೆ ನಡೆದಿದೆ. ನಿಜಕ್ಕೂ ಕೂಡ ಅಲ್ಲಿನವರು ಶಾಕ್ ಆಗಿದ್ದಾರೆ. ಇನ್ನೂ ಕೂಡ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಯಾರು ಈ ರೀತಿಯಾಗಿ ಕಳಿಸಿರಬಾರದು, ಯಾವ ಉದ್ದೇಶಕ್ಕಾಗಿ ಕಳಿಸಿದ್ದಾರೆ ಅದೆಲ್ಲದ್ರ ಬಗ್ಗೆ ಕೂಡ ಸಾಕಷ್ಟು ಅನುಮಾನ ಇದೆ ಯಾರನ್ನು ಮಾಡಿದ್ದಾರೆ ಅಂತ ಹೇಳಿ. ಇದ್ರ ಬಗ್ಗೆ ಈಗಾಗಲೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪೊಲೀಸರು ಇದ್ರ ಬಗ್ಗೆ ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಇವರ ಮೂಲ ಉದ್ದೇಶ ಏನಾಗಿರಬಹುದು ಎನ್ನುವಂಥದ್ದೇ ಇಲ್ಲಿ ದೊಡ್ಡ ಪ್ರಶ್ನೆ ಆಗಿ ಕಾಡ್ತಾ ಇದೆ. ಪಾರ್ಸಲಲ್ಲಿ ಮಹಿಳೆ ಹಾಗೂ ಪುರುಷನ ಬೆತ್ತಲೆ ಫೋಟೋವನ್ನು ಇಟ್ಟಿದ್ದಾರೆ. ಅದರ ಸುತ್ತ ಕೊಳೆತಂತಹ ಟೊಮೊಟೊ, ಹೂವಿನ ಹಾರ, ಅದರ ಮೇಲೆ ಕಬ್ಬಿಣದ ಪೀಸು ಹಾಗೂ ಟೂತ್ ಪೇಸ್ಟು ಇವೆಲ್ಲವನ್ನು ಕೂಡ ಇಟ್ಟಿದ್ದಾರೆ. ಸಿಬ್ಬಂದಿಗಳು ನೋಡಿ ಇದು ವಾಮಾಚಾರ ಮಾಡಿರಬಹುದು ಎನ್ನುವಂತಹ ಶಂಕೆ, ಅದರ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ಳಿ ಅಂತ ಹೇಳಿ ಆಗ್ರಹ ಮಾಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.